ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕಳೆದ ಬಾರಿ 2025 ಎಕ್ಸಾಮಿನೇಷನ್ ಅಲ್ಲಿ ಡಯಾಡಿಕ್ ಕಮ್ಯುನಿಕೇಶನ್ ಮೇಲೆ ಪ್ರಶ್ನೆ ಬಂದಿತ್ತು. ಆ ಒಂದು ಪ್ರಶ್ನೆನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಇದರಿಂದ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ, ಅದಕ್ಕೆ ಮುಂದಿನ ತಯಾರಿ ಯಾವ ರೀತಿ ಮಾಡಬೇಕು ಎಂಬ ಒಂದು ಐಡಿಯಾ ನಿಮಗೆ ಬರ್ತಾ ಇದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ. ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀವಿ, ನೋಟ್ಸ್ ಅನ್ನ ನೀಡ್ತಾ ಇದೀವಿ, ಮತ್ತೆ 5000+ MCQ PDF ಅನ್ನ ನಿಮಗೆ ನೀಡ್ತಾ ಇದೀವಿ. ಇದರ ಜೊತೆಗೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ, ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ನೀಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೆಯುತ್ತಾ ಇದೆ. ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಪೇಪರ್ 2 ಗಾಗಿ ಕೆಳಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು. ಹಾಗಾದ್ರೆ ಕಳೆದ ಬಾರಿ 2025 ನಲ್ಲಿ ಡಯಾಡಿಕ್ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಯನ್ನ ಕೇಳಾಗಿತ್ತು. Which of the following terms describes the communication between two people that involves sending and receiving messages? Option 1 decoding, option 2 encoding, option 3 transaction, option 4 dyadic. ಕೆಳಗಿನವುಗಳಲ್ಲಿ ಯಾವ ಪದವು ಇಬ್ಬರು ವ್ಯಕ್ತಿಗಳ ನಡುವೆ ಸಂದೇಶ ಕಳುಹಿಸುವ ಮತ್ತು ಸ್ವೀಕರಿಸುವ ಸಂವಹನವನ್ನ ವಿವರಿಸುತ್ತದೆ? ಆಪ್ಷನ್ 1 ಡಿಕೋಡಿಂಗ್, ಆಪ್ಷನ್ 2 ಎನ್ಕೋಡಿಂಗ್, ಆಪ್ಷನ್ 3 ಟ್ರಾನ್ಸಾಕ್ಷನ್, ಆಪ್ಷನ್ 4 ಡಯಾಡಿಕ್. So here now let us discuss about dyadic communication. Dyadic communication occurs when two people engage in a conversation, exchanging information through verbal language, body language, facial expressions, gestures, tone of voice, and psychological cues such as attitude and emotion. So what is dyadic communication? It is the communication between two people. They are exchanging the information through verbally or non-verbally, such as by using body language, by using facial expressions and gestures, etc. So ಇಲ್ಲಿ ಡಯಾಡಿಕ್ ಕಮ್ಯುನಿಕೇಶನ್ ಅಂತಂದ್ರೆ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಒಂದು ಸಂವಹನ ಆಗಿದೆ. ಸೊ ಇಬ್ಬರು ವ್ಯಕ್ತಿಗಳು ಇಲ್ಲಿ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಅದು ವರ್ಬಲಿ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಅನ್ನ ಬಳಸಿ ಆಗಿರ್ಬೋದು, ಮುಖದ ಹಾವಭಾವಗಳನ್ನ ಬಳಸಿ ಆಗಿರ್ಬೋದು, ಗೆಸ್ಟರ್ಸ್ ಗಳ ಮೂಲಕ ಆಗಿರ್ಬೋದು. So dyadic communication is the direct interaction between two individuals. There will be a face-to-face interaction between two individuals where both verbal and non-verbal cues shape the exchange of meaning. So they can exchange the information verbally or non-verbally. So ಒಂದು ಡಯಾಡಿಕ್ ಕಮ್ಯುನಿಕೇಶನ್ ಅಲ್ಲಿ ಏನಾಗ್ತಾ ಇದೆ, ಅವರಿಬ್ರು ಕೂಡ ಫೇಸ್ ಟು ಫೇಸ್ ಮಾಹಿತಿಯನ್ನ ವರ್ಗಾವಣೆ ಮಾಡ್ಕೊಳ್ತಾ ಇದ್ದಾರೆ. ಅದು ಮೌಖಿಕವಾಗಿ ಆಗಿರ್ಬೋದು, ಶಬ್ದಗಳನ್ನ ಬಳಸಿ, ಅಥವಾ ಅಮೌಖಿಕವಾಗಿ ಕೂಡ ಇರಬಹುದು. ನೆಕ್ಸ್ಟ್ ಕೀ ಫೀಚರ್ಸ್ ಆಫ್ ಡಯಾಡಿಕ್ ಕಮ್ಯುನಿಕೇಶನ್ ಆರ್ ಟೂ ಪಾರ್ಟಿಸಿಪೆಂಟ್ಸ್ ಓನ್ಲಿ. ಕೇವಲ ಇಬ್ಬರು ವ್ಯಕ್ತಿಗಳು ಮಾತ್ರ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಫ್ ದೇರ್ ಆರ್ ಮೋರ್ ದನ್ ಪೀಪಲ್ ದೆನ್ ಇಟ್ ವಿಲ್ ಬಿ ನೋನ್ ಆಸ್ ದಿ ಗ್ರೂಪ್ ಕಮ್ಯುನಿಕೇಶನ್. ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಭಾಗವಹಿಸಿದ್ರೆ ಅದಕ್ಕೆ ನಾವು ಗ್ರೂಪ್ ಕಮ್ಯುನಿಕೇಶನ್ ಅಂತ ಹೇಳಬಹುದು. ಕ್ಯಾನ್ ಬಿ ಫೇಸ್ ಟು ಫೇಸ್, ಓವರ್ ದ ಫೋನ್ ಆರ್ ಡಿಜಿಟಲ್. ಸೊ ಅದು ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಆಗಿರ್ಬೋದು, ಮೊಬೈಲ್ ನಲ್ಲಿ ಮಾತನಾಡುವುದಾಗಿರ್ಬೋದು, ಚಾಟ್ ಆಗಿರ್ಬೋದು, ವಿಡಿಯೋ ಕಾಲ್ ಆಗಿರ್ಬೋದು, ಎಲ್ಲವೂ ಕೂಡ ಏನಾಗಿವೆ, ಡಯಾಡಿಕ್ ಕಮ್ಯುನಿಕೇಶನ್ ಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಆಪನ್ ಇನ್ವಾಲ್ವ್ಸ್ ಡೈರೆಕ್ಟ್ ಫೀಡ್ಬ್ಯಾಕ್ ಅಂಡ್ ಪರ್ಸನಲ್ ಎಕ್ಸ್ಚೇಂಜ್. ಸೊ ಇಲ್ಲಿ we can get the feedback immediately. ಸೊ ಅದೇ ಸಮಯದಲ್ಲಿ ನಾವು ಫೀಡ್ಬ್ಯಾಕ್ ಅನ್ನ ಕೂಡ ಇಲ್ಲಿ ನಾವು ಪಡೆದುಕೊಳ್ಳಬಹುದು. ಅಂಡ್ ಪರ್ಸನಲ್ ಎಕ್ಸ್ಚೇಂಜ್, ಸೊ ಏನೇ ಪರ್ಸನಲ್ ಮಾಹಿತಿಯನ್ನ ನಾವು ಇಲ್ಲಿ ಶೇರ್ ಮಾಡ್ಕೊಳ್ಬಹುದು. Can be formal or informal. This can be formal like job interview. This can be informal when we are talking with friends. So ಇದು ಫಾರ್ಮಲ್ ಆಗಿ ಕೂಡ ನಡೀಬಹುದು, ಇನ್ಫಾರ್ಮಲ್ ಆಗಿ ಕೂಡ ನಡೀಬಹುದು. ಫಾರ್ಮಲ್ ಅಂತಂದ್ರೆ ಒಂದು ಜಾಬ್ ಇಂಟರ್ವ್ಯೂ ಅನ್ನ ಅಟೆಂಡ್ ಆಗೋದಾಗಿರ್ಬೋದು, ಹೈಯರ್ ಅಥಾರಿಟಿ ಯೊಂದಿಗೆ ಮಾತನಾಡೋದಾಗಿರ್ಬೋದು. ಇನ್ಫಾರ್ಮಲ್ ಅಂದ್ರೆ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು ಕೂಡ ಆಗಿರ್ಬೋದು. ನೆಕ್ಸ್ಟ್ ಡಯಾಡಿಕ್ ಕಮ್ಯುನಿಕೇಶನ್ ಎಕ್ಸಾಂಪಲ್ಸ್ ಆರ್ ಕನ್ವರ್ಸೇಷನ್ ಬಿಟ್ವೀನ್ ಟೂ ಫ್ರೆಂಡ್ಸ್. ಇಬ್ಬರು ಫ್ರೆಂಡ್ಸ್ ಗಳ ನಡುವೆ ಮಾತನಾಡುವುದನ್ನ ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಡಾಕ್ಟರ್ ಅಂಡ್ ಪೇಷಂಟ್ ಡಿಸ್ಕಷನ್. ಸೊ ಒಬ್ಬರು ಡಾಕ್ಟರ್ ಮತ್ತೆ ಪೇಷಂಟ್ ಡಿಸ್ಕಷನ್ ಮಾಡೋದಾಗಿರ್ಬೋದು. ಟೀಚರ್ ಗಿವಿಂಗ್ ಒನ್ ಫೀಡ್ಬ್ಯಾಕ್ ಟು ಅ ಸ್ಟೂಡೆಂಟ್. ಸೊ ಒಬ್ಬ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಗೆ ಫೀಡ್ಬ್ಯಾಕ್ ಅನ್ನ ನೀಡ್ತಾ ಇರುವುದು. A manager conducting a performance review. So these are all examples for dyadic communication.
Next, why it matters. Diary communication is important because it allows for clear understanding. Immediate clarification is possible. So in diary communication, we can both the participants can understand the information very clearly. If they are having doubt, they can get the feedback immediately. So ಈ ಒಂದು ಡಯಾಡಿ ಕಮ್ಯುನಿಕೇಶನ್ ಅಲ್ಲಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಇದೆ. ಯಾವುದೇ ಒಂದು ಮಾಹಿತಿ ಅರ್ಥ ಆಗಲಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಕೇಳಿ ಫೀಡ್ಬ್ಯಾಕ್ ಅನ್ನ ಪಡೆದುಕೊಳ್ಳಬಹುದು. ಸ್ಟ್ರಾಂಗರ್ ರಿಲೇಶನ್ಶಿಪ್, ಮೋರ್ ಪರ್ಸನಲ್ ಅಂಡ್ ಫೋಕಸ್. ಸೊ ಇಟ್ ವಿಲ್ ಬಿ ಮೋರ್ ಪರ್ಸನಲ್. ಸೊ ಇದು ಹೆಚ್ಚು ವೈಯಕ್ತಿಕವಾಗಿ ಇಬ್ಬರೇ ವ್ಯಕ್ತಿಗಳ ನಡುವೆ ನಡೆಯೋದ್ರಿಂದ ಇಲ್ಲಿ ರಿಲೇಶನ್ಶಿಪ್ ಉತ್ತಮವಾಗ್ತಾ ಇದೆ. And also emotional expression. If there is an we can explain our emotions clearly. So by using tone, body language, etc. So ಇಲ್ಲಿ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಲು ಇದು ತುಂಬಾ ಯೂಸ್ಫುಲ್ ಆಗಿದೆ. So now we can answer this question. Which of the following terms describes the communication between two people that involves sending and receiving of messages? The right answer is dyadic communication. ಕೆಳಗಿನಲ್ಲಿ ಯಾವ ಪದವು ಇಬ್ಬರು ವ್ಯಕ್ತಿಗಳ ನಡುವೆ ಸಂದೇಶ ಕಳುಹಿಸುವ ಮತ್ತು ಸ್ವೀಕರಿಸುವ ಸಂವಹನವನ್ನು ವಿವರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಡಯಾಡಿಕ್ ಕಮ್ಯುನಿಕೇಶನ್. Okay friends, this is about our today's short session. Students who are preparing for UGC NET or KSET 2026, you can follow our course here. So here we are providing complete theory lectures, MCQ lectures, 50 mock tests, notes, 5000 plus MCQ PDF, previous year questions and model question papers. So this course is available in English and also in Kannada. In order to join, you can download Global Online app from the Play Store and join. In order to join paper to notes and MCQ set, you can send a message in WhatsApp to these numbers. Yes, for more information, you can download Global Online Kannada. You can join our Telegram group. I wish all the best to all. Thank you.